ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ. ಬಟ್ ಅದರಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಡಿ ಪಿನ ಅಂದ್ರೆ ನೀವು ಪ್ರೊಫೈಲ್ಗೆ ಏನು ಇಟ್ಟಿರ್ತಾರಲ್ಲ ಅದು ನೋಡಿ ನಿಮ್ಗೆ ಸ್ಕ್ಯಾಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೀವು ಡಿ ಪಿ ಏನು ಇಟ್ಟಿರ್ತಾರಲ್ಲ ಅದನ್ನು ತಗೊಂಡು ಒಂದೊಂದ್ಸರಿ ನಿಮಗೆ ಬೇರೆ ಥರ ವಿಡಿಯೋಸ್ ಎಲ್ಲ ಮಾಡಿ ನಿಮಗೆ ಕಳಿಸ್ತಿರ್ತಾರೆ. ಈ ಥರ ಎಲ್ಲ ನಿಮ್ಮ ಪರ್ಸ್ನಲ್ ಫೋಟೋ ಅಂದರೆ ನೀವು ಡಿ ಪಿಗೆ ಏನು ಇರ್ತಾರಲ್ಲ ನಿಮ್ಮ ಕಾಂಟ್ಯಾಕ್ಟ್ ಬಿಟ್ಟು ಬೇರೆ ಒಂದು ಪರ್ಸನ್ನು ನೋಡಬಾರ್ದು ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಸೆಟ್ಟಿಂಗ್ ಇದೆ. ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡ್ರೆ ನೀವು ನಿಮ್ಮ ಡಿ ಪಿ ಯಾರು ಅಂದರೆ ಅನ್ನೋನ್ ನಂಬರ್ಸ್ ಅಂತ ಏನಿರ್ತಾರಲ್ಲ ಅಂದರೆ ಬೇರೆಯವರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಸೇವ್ ಆಗದೆ ಇರೋ ನಂಬರ್ ಏನಿರ್ತಾರಲ್ಲ ಅವರು ನೋಡಬಾರ್ದು ಅಂತಂದರೆ ಯಾವ ಥರ ಮಾಡ್ಬೇಕಂತ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಮೇಲೆ ನೀವು ನೋಡ್ಬೋದು 3 ಡಾಟ್ಸ್ ಏನು ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಂತ ಹೋಗಿ ಆಪ್ಷನ್ ಸೆಟ್ಟಿಂಗ್ಸ್ ಅಂತ ಹೋದ್ಮೇಲೆ ಕೆಳಗಡೆ ಪ್ರೈವೇಸಿ ಅಂತ ಇದೆ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಕೆಳಗಡೆ ಬಂದರೆ ಪ್ರೈವೇಸಿ ಚೆಕಪ್ ಅಂತ ಇರುತ್ತೆ, ಅಂದರೆ ಲಾಸ್ಟ್ ಆಪ್ಷನ್. ಓಕೆನಾ, ಕೆಳಗಡೆ ಬನ್ನಿ, ಪ್ರೈವೇಸಿ ಚೆಕಪ್ ಅಂತ ಇರುತ್ತೆ. ಆ ಒಂದು ಪ್ರೈವೇಸಿ ಚೆಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಕಂಟ್ರೋಲ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಎರಡನೇ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಪ್ರೊಫೈಲ್ ಫೋಟೋ ಅಂತ. ಚೂಸ್ ಹೂ ಕ್ಯಾನ್ ವ್ಯೂ ಯುವರ್ ಪ್ರೊಫೈಲ್ ಫೋಟೋ ಅಂತ ಒಂದಿದೆ ಆಪ್ಷನ್. ಅಂದರೆ ಯಾರು ನಿಮ್ಮ ಒಂದು ಡಿ ಪಿ ಏನು ಪ್ರೊಫೈಲ್ ಫೋಟೋ ಇಡ್ತಿರಲ್ಲ ಅದು ವಾಟ್ಸಪ್ಗೆ, ಅದು ಯಾರ್ಯಾರು ನೋಡ್ಬೋದು ಯಾರ್ಯಾರು ನೋಡಬಾರ್ದು ಅಂತ ಒಂದು ಆಪ್ಷನ್ ಇದು. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಎವ್ರಿ ಒನ್, ಮೈ ಕಾಂಟ್ಯಾಕ್ಟ್ಸ್, ಆಮೇಲೆ ಕೆಳಗಡೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್, ಆಮೇಲೆ ಇನ್ನೊಂದು ನೋ ಬಡಿ ಅಂತ ಇದೆಲ್ಲ. ಇದ್ರ ಒಳಗಡೆ ನೀವು ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಡಿ. ಮೈ ಕಾಂಟ್ಯಾಕ್ಟ್ಸ್ ಅಂತಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಆ ಒಂದು ಕಾಂಟ್ಯಾಕ್ಟ್ಸ್ ಏನಿರ್ತಾರಲ್ಲ ಅವ್ರು ಒಂದೇ ನಿಮ್ಮ ಡಿ ಪಿನ ನೋಡ್ತಾರೆ. ಅದು ಬಿಟ್ಟು ಅನ್ನೋನ್ ನಂಬರ್ಸ್ ಯಾರು ಇರ್ತಾರಲ್ಲ ಅವ್ರು ಯಾರು ನೋಡೋಕ್ಕಾಗಲ್ಲ. ಬೇಡ ನಮಗೆ ಏನಾದರೂ ಯಾರು ನೋಡಬಾರ್ದು, ಕೆಲವೊಬ್ರು ಪರ್ಟಿಕ್ಯುಲರ್ ಪರ್ಸನ್ಸ್ ಏನಾದರೂ ನೋಡ್ಬೇಕಂತ ಏನಾದರೂ ಇದ್ರೆ ಕೆಳಗಡೆ ಇನ್ನೊಂದಿದೆ ನೋಡ್ರಿ, ಮೈ ಕಾಂಟ್ಯಾಕ್ಟ್ಸ್ ಆಕ್ಸೆಪ್ಟ್ ಅಂತ ಏನಿದೆಲ್ಲ ಈ ಒಂದು ಆಪ್ಷನಲ್ಲಿ ಹೋದರೆ ನಿಮಗೆ ಎಲ್ಲ ಕಾಂಟ್ಯಾಕ್ಟ್ಸು ತೋರಿಸುತ್ತೆ. ಓಕೆನಾ, ಆ ಕಾಂಟ್ಯಾಕ್ಟಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನು ಏನಾದರೂ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಪರ್ಸನ್ ಮಾತ್ರ ನಿಮ್ಮ ಡಿ ಪಿನ ನೋಡ್ತಾನೆ. ಇದೂ ಬೇಡ ನಮಗೆ ಅಂತಂದರೆ ಕೆಳಗಡೆ ಯಾರೂ ನೋಡಬಾರ್ದು ನಮ್ಮ ಡಿ ಪಿನ ಅಂತಂದರೆ ನೋ ಬಡಿ ಅಂತ ಏನಿದೆಲ್ಲ ಅದನ್ನೊಂದು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಡಿ ಪಿನ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರ್ಬೋದು, ಯಾರು ಅನ್ನೋನ್ ನಂಬರ್ಸ್ ಇರ್ತಾರಲ್ಲ ಅವ್ರೂ ನೋಡೋಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇರೋರು ನೋಡಲಿ ಅಂತ ಇಟ್ಟಿರ್ತಾರೆ, ಅಂದರೆ ಯಾರಂತ ಗೊತ್ತಾಗಲಿ ಅಂತ. ಸೊ ಹಂಗಾಗಿನೇ ನೀವು ಮೈ ಕಾಂಟ್ಯಾಕ್ಟ್ಸ್ ಅಂತ ಏನು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅದು ಬಿಟ್ಟು ಬೇರೆ ಯಾರು ಅನ್ನೋನ್ ನಂಬರ್ಸ್ ಅವರು ಯಾರು ನಿಮ್ಮ ಡಿ ಪಿನ ನೋಡೋಕ್ಕಾಗಲ್ಲ. ಓಕೆನಾ, ಇದನ್ನು ಈ ಒಂದು ಆಪ್ಷನ್ನ ಪ್ರತಿಯೊಬ್ಬರು ಆನ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಥರನೂ ಈಗ ಸ್ಕ್ಯಾಮ್ ಮಾಡೋರು ಯಾವ ಥರ ಮಾಡ್ತಾರೆ ಅಂತಂದರೆ ಜಸ್ಟ್ ಒಂದು 10 ಡಿಜಿಟ್ ನಂಬರ್ನ ಸೇವ್ ಮಾಡ್ಕೊಂಡು ಟ್ರೂ ಕಲರಲ್ಲಿ ಎಲ್ಲರೂ ಸರ್ಚ್ ಮಾಡಿಕೊಂಡು, ಅಂದರೆ ಯಾರು ಇದು ಹುಡುಗನ ಹುಡುಗಿನ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ವಾಟ್ಸಪ್ಪಲ್ಲಿ ಬಂದು ಡೈರೆಕ್ಟ್ ನಂಬರ್ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಈ ಥರ ಡಿ ಪಿ ಸಿಕ್ಬಿಡುತ್ತೆ. ಓಕೆ, ಒಂದು ಹುಡುಗಿ ಇದು ಅಂತ ಆ ಥರ ಗೊತ್ತಾಗುತ್ತೆ. ಈ ಥರ ಎಲ್ಲ ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಯಾಕಂತಂದರೆ ಈ ಕೆಲವೊಂದು ಆಪ್ಷನ್ ಅವರಿಗೆಲ್ಲ ಆಮೇಲೆ ಡೌಟ್ ಬರುತ್ತೆ, ನಮ್ಮ ಫೋಟೋಸ್ ಅವರಿಗೆಲ್ಲ ಹೆಂಗೆ ಗೊತ್ತಾಯಿತು, ಹೆಂಗೆ ಸಿಕ್ಕಿತು ಅಂತ. ಇದೇ ಈ ಒಂದು ನಮ್ಮ ಸುತ್ತಮುತ್ತನೇ ಇರ್ತಾರೆ ಈ ಥರ ಮಾಡೋರು. ಅಂದರೆ ಇನ್ನೊಂದು ನಮ್ಮ ಫೋನ್ ಸೆಟ್ಟಿಂಗ್ಸಲ್ಲೇ ಇರ್ತವೆ, ಇದನ್ನೆಲ್ಲ ಆನ್ ಮಾಡ್ಕೊಳ್ಳಿ. ಓಕೆನಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.